ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ರಾಜಕಾರಣ ಮತ್ತೊಂದು ಸುತ್ತಿನ ಅಂತಿಮ ಹಂತಕ್ಕೆ ಹೊರಟಿದೆ. ಇದೇ 26ಕ್ಕೆ ಕೆಪಿಸಿಸಿ ಅಧ್ಯಕ್ಷರು, ಡಿಸಿಎಂ ಕೂಡ ಆಗಿರ್ತಕ್ಕಂಥ ಮತ್ತು ಸಿಎಂ ಸ್ಥಾನದ ಪ್ರಮುಖ ಆಕಾಂಕ್ಷಿಯಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಿದ್ದಾರೆ. ಅಂತಿಮ ಆಟವನ್ನು ಆಡಲಿಕ್ಕೆ ಹೋಗ್ತಿದ್ದಾರೆ. ಸ್ವತಃ ಹೈಕಮಾಂಡ್ನವರೇ ಅವರನ್ನ ಕರೆಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ ಡಿಕೆ ಶಿವಕುಮಾರ್ ಸಿಎಂ ಆಗೋದು ಗ್ಯಾರಂಟಿ ಅನ್ನುವಂಥ ಮಾತನ್ನ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಹಾಗಾಗಿ ಡಿಕೆ ಶಿವಕುಮಾರ್ ಕೂಡ ತುಂಬಾ ಕಾನ್ಸ್ಟೆಂಟ್ ಆಗಿದ್ದಾರೆ, ತುಂಬಾ ಆತ್ಮವಿಶ್ವಾಸದಲ್ಲಿದ್ದಾರೆ. ಈ ಒಂದು ಡೆವಲಪ್ಮೆಂಟ್ ಏನಿದೆ, ಸಿದ್ದು ಬಣದಕ್ಕೆ ಒಂದು ಸ್ಟನ್ ಆಗಿರೋ ರೀತಿಯ ಒಂದು ಸಂದರ್ಭವನ್ನು ಕ್ರಿಯೇಟ್ ಮಾಡಿದರೆ, ಏನು ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ, ಅವರ ಬೆಂಬಲಿಗರಿಗೆ ಹೊಸ ಒಂದು ಕುತೂಹಲವನ್ನ, ಹೊಸ ನಿರೀಕ್ಷೆಯನ್ನ ಹುಟ್ಟು ಹಾಕಿದೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಒಂದು ದೆಹಲಿಗೆ ಹೋಗಿ ಏನು ಮಾಡ್ತಾರೆ ಮತ್ತು ಅವರ ಈ ಭೇಟಿಯ ಉದ್ದೇಶ ಏನು, ಏನೆಲ್ಲ ಚಟುವಟಿಕೆಗಳು ನಡೆಯುತ್ತೆ ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಇವತ್ತು ಹೇಳ್ತಿದ್ದೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೇನರ್. ನಾನು ಹಬೀಬ್ ದಂಡಿಗಂಟಿ. ಶಿವಕುಮಾರ್ ಅವ್ರಿಗೊಂದು ಅವಕಾಶ ಬೇಕು ಅನ್ನೋದನ್ನ ಮನಸ್ಸಲ್ಲಿ ಎಲ್ಲರೂ ತುಂಬಿಕೊಂಡಿದ್ದಾರೆ. ಈಗ ನಮ್ಮ ಅಭಿಪ್ರಾಯ, ನಮಗೂ ಅವಕಾಶ ಮಾಡಿಕೊಡಿ, ನಮ್ಮ ಜಿಲ್ಲೆಗೆ ಅವರು ಕಷ್ಟಪಟ್ಟಿದ್ದಾರೆ ಅಂತ ನಮ್ಮ ಅಭಿಪ್ರಾಯ. ಎಸ್ ವೀಕ್ಷಕರೇ, ಈಗಾಗಲೇ ಡಿ ಕೆ ಶಿವಕುಮಾರ್ ದೆಹಲಿ ಯಾತ್ರೆಗೆ ಹೊರಟು ನಿಂತು ಬಿಟ್ಟಿದ್ದಾರೆ. ಶತಾಯಗತಾಯ ಸಿಎಂ ಸ್ಥಾನವನ್ನು ಪಡೆದೇ ತೀರಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹೊರಟು ನಿಂತಿರತಕ್ಕಂಥದ್ದು. ಈ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಬೆಂಬಲಕ್ಕೆ ಈ ಬಾರಿ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಗಳಿಸಿಯೇ ವಾಪಸ್ ಬರ್ತಾರೆ. ಯಾಕಂದ್ರೆ ಹೈಕಮಾಂಡ್ ಸ್ವತಃ ತಾನೇ ಕರೆಸ್ಕೊಳ್ತಾ ಇರೋದ್ರಿಂದ ಫುಲ್ ಭರವಸೆ ಸಿಕ್ಕಿದೆ. ಅವರು ಈ ಬಾರಿ ಕೊಡ್ತಾರೆ ಅವಕಾಶ ಅನ್ನುವಂಥ ಮಾತುಗಳು ಕೂಡ ಡಿ ಕೆ ಬೆಂಬಲಿಗರಿಂದ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಏನು ಹೇಳ್ತಾರೆ ಗೊತ್ತಾ? ಖಂಡಿತ ಈ ಬಾರಿ ಡಿ ಕೆಗೆ ಒಂದು ಗುಡ್ ನ್ಯೂಸ್ ಸಿಗುತ್ತೆ, ಅವರು ಗುಡ್ ನ್ಯೂಸ್ ತಗೊಂಡು ಬರ್ತಾರೆ, ನಮ್ಮೆಲ್ಲರ ಆಸೆ ಈ ಬಾರಿ ಪೂರೈಸುತ್ತೆ ಅನ್ನುವಂಥ ಮಾತನ್ನ ಇಕ್ಬಾಲ್ ಹುಸೇನ್ ಹೇಳಿದ್ರೆ, ಅದೇ ಎಚ್ ಸಿ ಬಾಲಕೃಷ್ಣ ಅರೆ ಈ ಒಂದು ಕುರ್ಚಿ ಬದಲಾವಣೆ ಆಗುತ್ತೆ ಅಂತ ಕೇಳಿ ಸಾಕಾಗಿ ಹೋಗಿದೆಯಪ್ಪ, ಆದಷ್ಟು ಬೇಗ ಹೈಕಮಾಂಡ್ ಒಂದು ಸ್ಪಷ್ಟ ತೀರ್ಮಾನ ತೆಗೆದುಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾರೆ. ಅದೇ ಹೊತ್ತಲ್ಲಿ ಚನ್ನಗಿರಿ ಶಿವಗಂಗಾ ಬಸವರಾಜ್ ಹೈಕಮಾಂಡ್ ತನ್ನ ಘನತೆ ಮತ್ತು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಮಾತನ್ನ ಹೇಳ್ತಿದ್ದಾರೆ, ಒಂದು ರೀತಿ ಎಚ್ಚರಿಕೆ ರೀತಿಯಲ್ಲಿ. ಹಾಗಾಗಿ ಇದು ಮತ್ತಷ್ಟು ಕಗ್ಗಂಟಿಗೆ ಈಡಾಗ್ತಾ ಇರತಕ್ಕಂಥದ್ದು. ಇವರೆಲ್ಲರ ಮಾತುಗಳಿಗೆ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಒಳ್ಳೇದಾಗಬೇಕು ಅಂತಂದ್ರೆ ಈ ಇಕ್ಬಾಲ್ ಹುಸೇನ್, ಚನ್ನಗಿರಿ ಶಿವಗಂಗಾ ಬಸವರಾಜ್ ಅಥವಾ ಎಚ್ ಸಿ ಬಾಲಕೃಷ್ಣ ಅಥವಾ ಕುಣಿಗಲ್ ರಂಗನಾಥ್ ಅಥವಾ ಮಂಡ್ಯದ ಗಣಿಗ ರವಿ ಇವರೆಲ್ಲರೂ ಕೂಡ ಬಾಯಿ ಮುಚ್ಕೊಂಡಿರ್ಬೇಕು. ಅವ್ರು ಬಾಯಿ ಮುಚ್ಕೊಂಡಿದ್ರೆ ನನಗೆ ಒಳ್ಳೇದಾಗುತ್ತೆ ಅನ್ನುವಂಥ ಒಂದು ಮಾತನ್ನ ಹೇಳ್ತಿದ್ದಾರೆ. ನೋಡಿ, ಅವ್ರ ಟೀಮ್ನವರೇ ಅಂದ್ರೆ ಅವರ ಒಂದು ಬೆಂಬಲಿಗರೇ ಅವ್ರು ಬೈತಾರೆ, ಆಮೇಲೆ ಹಿಂದ್ಗಡೆಯಿಂದ ಆಯ್ತಪ್ಪ ಮಾತಾಡಿ ನನ್ನ ಬಗ್ಗೆ ಅನ್ನುವಂಥದ್ದು ಹೇಳ್ತಾರೋ ಏನೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಗೇಮ್ ಅನ್ನ ಆಡ್ತಿದ್ದಾರೆ. ಈ ಎಲ್ಲಾ ಗೇಮ್ನ ನಡುವೆ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ನಡೆದು ಬಿಟ್ಟಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ಯಾವಾಗ ಸತೀಶ್ ಜಾರಕಿಹೊಳಿ ಮತ್ತು ಕೆ ಎನ್ ರಾಜಣ್ಣ ದೆಹಲಿಗೆ ಹೋಗಿ ಅಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ರಾಜಕಾರಣವನ್ನು ಮಾಡಿ ಅಲ್ಲಿ ಹೈಕಮಾಂಡ್ ಎದುರಿಗೆ, ಅದರಲ್ಲೂ ರಾಹುಲ್ ಗಾಂಧಿ ಅವರಿಗೆ ಟೈಮಿಂಗ್ ಕೊಟ್ಟಿಲ್ಲ, ಕೇವಲ ಖರ್ಗೆ ಅವರನ್ನ ಮಾತಾಡಿಸಿ ಅಲ್ಲಿ ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡೋದು ಬೇಡ ಅನ್ನುವಂಥ ಹಕ್ಕೊತ್ತಾಯವನ್ನು ಮಾಡಿ, ಜೊತೆಗೆ ಡಿ ಕೆ ಶಿವಕುಮಾರ್ ಬಳಿ ಇರತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇದೆಯಲ್ಲ ಅದನ್ನ ನಾನು ನಿರ್ವಹಿಸ್ತೇನೆ ಅನ್ನುವಂಥ ಒಂದು ಮಾತನ್ನ ಈ ಕೆ ಎನ್ ರಾಜಣ್ಣಗಾದ್ರೂ ಕೊಡಿ ಅಥವಾ ಸತೀಶ್ ಜಾರಕಿಹೊಳಿ ನನಗಾದ್ರೂ ಕೊಡಿ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿದ್ದಾರೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಮತ್ತು ರಾಜಣ್ಣ ಜೊತೆಗೆ ಸುಮಾರು 16 ಜನ ಡಿಸಿಸಿ ಪ್ರೆಸಿಡೆಂಟ್ಗಳು ಕೂಡ ಹೋಗಿದ್ದಾರೆ. ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ ಪ್ರೆಸಿಡೆಂಟ್ಗಳು ಕೂಡ ಹೋಗಿ ಖರ್ಗೆ ಅವರಿಗೆ ಹಕ್ಕೊತ್ತಾಯವನ್ನು ಮಾಡಿದ್ದಾರೆ. ನಮ್ಮ ಕೆಪಿಸಿಸಿ ಹೊಸ ಅಧ್ಯಕ್ಷ ಇವರೇ ಆಗಲಿ ಅನ್ನುವಂಥ ಒಂದು ಮಾತನಾಡಿದ್ದಾರೆ ಅನ್ನುವಂಥದ್ದು ಸುದ್ದಿ. ಹಾಗಾಗಿ ಯಾವಾಗ ಹೋಗಿ ವಾಪಸ್ ಬಂದರೋ ಒಂದು ರೀತಿ ವಿಚಲಿತರಾಗಿರ್ತಕ್ಕಂಥ, ಯಾವುದೇ ಒಂದು ಉಪಯೋಗ ಇಲ್ಲದ ಹಾಗೆ, ಬರಿಗೈಲಿ ಯಾವುದೇ ಆಶ್ವಾಸನೆ ಇಲ್ದಂಗೆ, ರಾಹುಲ್ ಗಾಂಧಿ ಭೇಟಿ ಆಗ್ಲಿಲ್ದಂಗೆ ಈ ಸತೀಶ್ ಜಾರಕಿಹೊಳಿ, ಕೆ ಎನ್ ರಾಜಣ್ಣ ವಾಪಸ್ ಬಂದ್ಬಿಟ್ರು. ವಿಚಲಿತರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಒಂದು ರೀತಿ ಬೇಸರದ ಟ್ವೀಟ್ ಅನ್ನು ಮಾಡಿದ್ರು. JDS ಮೇಲೂ ಕೂಡ ಬಾಯಿಗೆ ಬಂದಂಗೆ ಅವರು ಮಾತುಗಳನ್ನು ಆಡಿದ್ರು ಮತ್ತು ಒಂದು ರೀತಿ ಹೈಕಮಾಂಡ್ ಮೇಲೂ ಕೂಡ ತಮ್ಮ ಬೇಸರವನ್ನು ತೀರಿಸಿಕೊಳ್ಳೋ ಅರ್ಥದಲ್ಲಿ ಟ್ವೀಟ್ ಅನ್ನು ಮಾಡಿದ್ರು. ಇವೆಲ್ಲ ಬೆಳವಣಿಗೆಗಳ ಹಿಂದೆ ಈಗ ಡಿ ಕೆ ಶಿವಕುಮಾರ್ 26ಕ್ಕೆ ದೆಹಲಿಗೆ ಹೊರಟು ನಿಂತಿರ್ತಕ್ಕಂಥದ್ದು ದೊಡ್ಡ ಸಂಚಲನವನ್ನ ಹುಟ್ಟು ಹಾಕಿರ್ತಕ್ಕಂಥದ್ದು. ಈ ಬಾರಿ ಶತಾಯಗತಾಯ ಯಾವುದೇ ಕಾರಣಕ್ಕೆ ಫೈನಲ್ ಫೈಟ್ ಮಾಡ್ಕೊಂಡು ಬರಲೇಬೇಕು. ಯಾಕಂದ್ರೆ ಒಂದು ರೀತಿ ಒಂದು ದಾಖಲೆಯ ಬಜೆಟ್ ಮಂಡಿಸಲಿಕ್ಕೆ ಸಿದ್ದರಾಮಯ್ಯನವರಿಗೆ ಅವಕಾಶ ಮಾಡಿಕೊಟ್ಟು ಬಜೆಟ್ ಆದ ನಂತರ ಫಟ್ ಅಂತ ನಾನು ಮುಖ್ಯಮಂತ್ರಿ ಸೀಟನ್ನು ಅಲಂಕರಿಸಬೇಕು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಡಿ ಕೆ ಶಿವಕುಮಾರ್ ಹೋಗ್ತಿದ್ದಾರೆ ಅನ್ನುವಂಥದ್ದು. ಈ ಎಲ್ಲದರ ನಡುವೆ ಒಂದು ಬೆಳವಣಿಗೆ ಆಗಿದೆ ವೀಕ್ಷಕರು. ಏನು ಗೊತ್ತಾ? ಸ್ವತಃ ವಿರೋಧ ಪಕ್ಷದ ನಾಯಕ ಆಗಿರ್ತಕ್ಕಂಥ JDS ರಾಜ್ಯಾಧ್ಯಕ್ಷ
ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರಿಗೆ ಟೀಕಿಸುವ ಭರದಲ್ಲಿ ಈಗ ಡಿ ಕೆ ಶಿವಕುಮಾರ್ ಪರವಾಗಿ ನಿಂತು ಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಒಕ್ಕಲಿಗರ ಬಗ್ಗೆ ಅಷ್ಟು ಮಾತಾಡ್ತಿರಲ್ಲ ಸಿದ್ದರಾಮಯ್ಯನವರೇ, ನಿಮಗೆ ಅಷ್ಟೇ ಕಾಳಜಿ ಇದ್ರೆ ಒಕ್ಕಲಿಗರ ಬಗ್ಗೆ ನೀವು ಮಾತು ಕೊಟ್ಟಂತೆ ಡಿ ಕೆ ಶಿವಕುಮಾರ್ ಅವರಿಗೆ ಅಥವಾ ಒಕ್ಕಲಿಗ ನಾಯಕರಿಗೆ ಸಿಎಂ ಸೀಟನ್ನ ಬಿಟ್ಟುಕೊಡಿ ಅನ್ನುವಂಥ ಮಾತು ಹೇಳೋದ್ರ ಮೂಲಕ ಇಂಡೈರೆಕ್ಟ್ ಆಗಿ ಡಿ ಕೆ ಶಿವಕುಮಾರ್ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಇದು ಡಿ ಕೆ ಶಿವಕುಮಾರ್ಗೆ ಆನೆ ಬಲ ಬಂದ ಹಾಗಾಗಿದೆ. ಹಾಗಾಗಿ ಈಗ ಸದ್ಯಕ್ಕೆ ದೊಡ್ಡ ಮಟ್ಟದ ರಾಜಕಾರಣ ಇಲ್ಲಿ ಹುಟ್ಕೊಳ್ತಾ ಇದೆ. ಬಾಲು ಸೇರು ಬಾಯಿ ಮುಚ್ಕೊಂಡಿರ್ಬೇಕು, ರವಿಗಿನ್ನು ಬಾಯಿ ಮುಚ್ಕೊಂಡಿರ್ಬೇಕು, ಶಿವಗಂಗನು ಬಾಯಿ ಮುಚ್ಕೊಂಡಿರ್ಬೇಕು. ಏನಾದರೂ ಬಾಯಿ ಮುಚ್ಕೊಂಡಿದ್ರೆ ನನಗೆ ಒಳ್ಳೇದಾಗ್ತದೆ. ಎಸ್ ವೀಕ್ಷಕರೇ, ಇದೇ ವೇಳೆ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡಿರ್ತಕ್ಕಂಥ ಎಚ್ ಸಿ ಮಹದೇವಪ್ಪನವರಿಗೂ ಕೂಡ ಡಿ ಕೆ ಶಿವಕುಮಾರ್ ಚಾಟಿಯನ್ನು ಬೀಸಿರ್ತಕ್ಕಂಥದ್ದು. ಈಗ ತಮ್ಮ ಬಳಿ ಇರ್ತಕ್ಕಂಥ ಒಂದು ಶಾಸಕರ ಪಟ್ಟಿಯನ್ನ ಇಟ್ಕೊಂಡು, ಯಾಕಂದ್ರೆ ಕಾರವಾರದಿಂದ ಹಿಡಿದು ಚಾಮರಾಜನಗರದವರೆಗೂ ಕೂಡ ಡಿ ಕೆ ಶಿವಕುಮಾರ್ ಹಿಂಬಾಲಕರು ಶಾಸಕರ ಪಟ್ಟಿ ಬೆಳಿತಾನೆ ಹೋಗ್ತಾ ಇದೆ. ಆ ಪಟ್ಟಿಯನ್ನು ಇಟ್ಕೊಂಡು ಡಿ ಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಕುರ್ಚಿ ಅಲ್ಲಾಡ್ತಾ ಇದೆ. ಯಾರೇ ಹಿರಿಯ ಸಚಿವರು ಬಂದ್ರು ಅದನ್ನು ಉಳಿಸ್ಕೊಳ್ಳೋದು ಕಷ್ಟ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆಯಲ್ವಾ. ಹಾಗಾಗಿ ಈ ಹಂತದಲ್ಲಿ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಯಾತ್ರೆ ಮತ್ತು ಇಲ್ಲಿವರೆಗೂ ಕೂಡ ಅವರು ಮೌನದ ಆಟವನ್ನು ಆಡ್ತಾ ಇದ್ದಾರೆ. ಯಾವುದೇ ರೀತಿಯ ವ್ಯಗ್ರವಾದ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ಈ ಎಲ್ಲದರ ಪರಿಣಾಮ ಮುಂದಿನ ಕೆಲವೇ ದಿನಗಳಲ್ಲಿ ಅದು ಹೊರಗಡೆ ಬರಲಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.